ಚಿಕನ್ ಲಿವರ್ ಆ್ಯಂಡ್ ಗಿಜಾರ್ಡ್ ರೆಸಿಪಿ ಹೇಗೆ ಮಾಡೋದು ಅಂತ ನೋಡುವ. ಒಂದು ಪ್ಯಾನಿಗೆ ನಾನಿಲ್ಲಿ ಎಣ್ಣೆ ಹಾಕ್ಕೊಳ್ತಾ ಇದ್ದೇನೆ. ಸನ್ಫ್ಲವರ್ ಆಯಿಲ್ ಒಂದು 3 ಟೇಬಲ್ ಸ್ಪೂನ್, ಏಕೆಂದರೆ ಇದಕ್ಕೆ ಎಣ್ಣೆ ಸ್ವಲ್ಪ ಜಾಸ್ತಿ ಬೇಕಾಗ್ತದೆ. ಮತ್ತು ಒಂದು 3 ಲವಂಗ, ಒಂದು 2 ಏಲಕ್ಕಿ, ಒಂದು ಸಣ್ಣ ಪೀಸಷ್ಟು ಚಕ್ಕೆ ಹಾಕ್ಕೊಂಡಿದ್ದೇನೆ, ಜಸ್ಟ್ ಒಂದು ಫ್ಲೇವರ್ಗಷ್ಟೇ. ಈಗ ಇದಕ್ಕೆ ಒಂದು ದೊಡ್ಡ ಸೈಜಿನ ನೀರುಳ್ಳಿ ಕಟ್ ಮಾಡಿ ಹಾಕ್ಕೊಂಡಿದ್ದೇನೆ. ಇದನ್ನು ಫ್ರೈ ಮಾಡಬೇಕು, ಸ್ವಲ್ಪ ಕಲರ್ ಚೇಂಜ್ ಆಗಬೇಕು, ನೀರುಳ್ಳಿದಷ್ಟು ಫ್ರೈ ಮಾಡಬೇಕು. ಫ್ರೈ ಮಾಡ್ತಾ ಇರುವಾಗಲೇ ಇದಕ್ಕೆ ಒಂದು 2 ಕಾಯಿ ಮೆಣಸು, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು. ಚಿಲ್ಲಿ ಪೌಡರ್ ಯೂಸ್ ಮಾಡ್ತಾಯಿಲ್ಲ, ಬದಲಾಗಿ ಇದನ್ನೇ ಯೂಸ್ ಮಾಡಬೇಕು. ಸೊ ಹೆಚ್ಚು ಕಮ್ಮಿ ಮಾಡ್ಕೊಳ್ಬೋದು. ನೆಕ್ಸ್ಟ್ ಒಂದು ಅರ್ಧ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಅದರ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡಿ, ಒಂದು ಅರ್ಧ kg ಕಟ್ ಮಾಡಿದ್ದು ಲಿವರ್ ಆ್ಯಂಡ್ ಗಿಜಾರ್ಡ್ ಮತ್ತು ಸ್ವಲ್ಪ ಚಿಕನ್ ಸ್ಕಿನ್ ಮತ್ತು ಫ್ಯಾಟ್ ಹಾಕ್ಕೊಂಡು, ಸ್ವಲ್ಪ ಉಪ್ಪು ಹಾಕ್ಕೊಂಡು ಫ್ರೈ ಮಾಡಬೇಕು. ಸ್ವಲ್ಪ ಅರಿಶಿನ ಹಾಕ್ಕೊಳ್ತಾ ಇದ್ದೇನೆ. ಇದಕ್ಕೆ ಈಗ ನೀರು ಹಾಕ್ತಿರೋ ಹಾಗೆ ಒಳ್ಳೆ ಫ್ರೈ ಮಾಡಬೇಕು. ಸ್ಟಾರ್ಟಿಂಗಲ್ಲಿ ನೀರು ಸೇರಿಸ್ಬಾರ್ದು, ಅದರ ಎಣ್ಣೆ ಬಿಟ್ಕೊಂಡು ಜೊತೆಗೆ ನಾವು ಹಾಕಿದ ಎಣ್ಣೆ ಸೇರಿಸಿ ಅದು ಅದರಲ್ಲೇ ಬೇಯಬೇಕು. ನೋಡಿ, ಈಗ ಸ್ವಲ್ಪ ಅದು ಬಾಡಿದೆಲ್ಲ ಒಳ್ಳೆ ಫ್ರೈ ಆಗಿದೆ. ಒಂದು 5 ನಿಮಿಷ ಫ್ರೈ ಮಾಡಿ ಇದಕ್ಕೆ 2 ಸ್ಪೂನಷ್ಟು ಕೊತ್ತಂಬರಿ ಹುಡಿ ಹಾಕ್ಕೊಳ್ತಾ ಇದ್ದೇನೆ, ಧನಿಯಾ ಪೌಡರ್, ಮತ್ತು ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ ಹಾಕ್ಕೊಳ್ತಾ ಇದ್ದೇನೆ. ಇದು ಎರಡೇ ಇದಕ್ಕೆ ಅಂಥ ಮಸಾಲೆ ಐಟಮ್ ಅಂತ ಹೇಳಿದರೆ. ಜಾಸ್ತಿ ಮಸಾಲೆ ಏನೂ ಇಲ್ಲ, ತುಂಬ ಈಸಿ ಸಿಂಪಲಾಗಿ ಮಾಡ್ಕೊಳ್ಳುವಂಥ ರೆಸಿಪಿ. ಈಗ ಹುಡಿ ಹಾಕಿದ ಮೇಲೂ ಒಂದು 2 ನಿಮಿಷ ಒಳ್ಳೆ ಫ್ರೈ ಮಾಡಬೇಕು. ಮತ್ತು ಒಂದು ಕವರ್ ಮುಚ್ಚಿ ಇದನ್ನು ಬೇಯಲಿಕ್ಕೆ ಬಿಡಬೇಕು ಒಂದು 10-15 ಮಿನಿಟ್ಸ್. ನಡುವಲ್ಲಿ ತಿರುಗಿಸ್ತಾ ಇರಬೇಕು ನೀವು, ಇಲ್ಲಾಂದರೆ ಅಡಿ ಹಿಡ್ಕೊಳ್ತದೆ, ಆಯಿತಾ. ಈಗ ಇದಕ್ಕೆ ಒಂದು ಸ್ವಲ್ಪನೇ ಒಂದು 1/8 ಗ್ಲಾಸ್ ಅಷ್ಟೇ ನೀರು ಹಾಕಬೇಕು, ಜಾಸ್ತಿ ಹಾಕಲಿಕ್ಕಿಲ್ಲ. ಕಾಲು ಗ್ಲಾಸಿದ್ದು ಅರ್ಧ ನೀರು ಹಾಕ್ಕೊಳ್ಬೇಕು. ಮತ್ತು ಫೈನಲಿ ಒಂದು ಅರ್ಧ ಸ್ಪೂನ್ ಪೆಪ್ಪರ್ ಪೌಡರ್. ಸೊ ಇದೊಂದು ಡಿಲಿಷಿಯಸ್ ರೆಸಿಪಿ, ಬರೀ ಅನ್ನಕ್ಕೆ ಒಳ್ಳೆಯದಾಗ್ತದೆ. ಇದನ್ನು ಸಾರು ಬೇಕಂತನೂ ಇಲ್ಲ. ಈಗ ಇದು ಮಿಕ್ಸ್ ಮಾಡಿ ಒಂದು 2 ನಿಮಿಷ ಮುಚ್ಚಿ ಇದನ್ನು ಬೇಯಲಿಕ್ಕೆ ಬಿಡುವ. 2 ನಿಮಿಷ ಆದಮೇಲೆ ಇದು ಕಂಪ್ಲೀಟಾಗಿ ಎಲ್ಲ ಮಸಾಲೆ ಸೇರಿಸ್ಕೊಂಡು ರೆಡಿಯಾಗಿರ್ತದೆ. ನೋಡಿ, ಒಂದು ಸತಿ ಮಿಕ್ಸ್ ಮಾಡಿ ಇದಕ್ಕೆ ಫೈನಲಿ ಗಾರ್ನಿಷಿಂಗಿಗೋಸ್ಕರ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ದ ಡಿಶ್ ಇಸ್ ರೆಡಿ ಟು ಬಿ ಸರ್ವ್ಡ್. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.